ಒತ್ತಡ ಇದ್ದಿದ್ದು ನಿಜ, 5-6 ದಿನ ತಳ್ಳಿದ್ದು ನಿಜ. ಇನ್ನು ಇವತ್ತು DC ಹೋಗಿರ್ಬೇಕು. ನೆನ್ನೆ ನಮಗಿರೋ ಮೂಲಗಳ ಪ್ರಕಾರ ಎಲ್ಲ ಸೈನ್ ಹಾಕಿ ಕಳಿಸಿದ್ದಾರೆ. ಒತ್ತುವರಿನ ಪದನ ತೆಗ್ದಿಲ್ಲ, ಹಂಗೆ ಇಟ್ಟು ಕಳಿಸಿದ್ದಾರೆ. ಯಾವಾಗ ಪೇಪರಲ್ಲಿ ಬಂತು, ನಿಮ್ಗಳ ಗಮನಕ್ಕೆ ಬಂದ್ಬಿಡ್ತು, ಇದೆಲ್ಲ ಲೀಕ್ ಆಗೋಯ್ತು, ಅವರು ಆಟ ಆಡೋಕ್ಕಾಗಲಿಲ್ಲ. ಆಮೇಲೆ ಇದೆಲ್ಲ ಮಾಡಿದಾರಲ್ಲ SIT ಎಲ್ಲ, ಇವ್ರು ತೆಗೀದೇ ಇರಲಿ, ಆಮೇಲೆ ಐತೆ ಊರಬ್ಬ. ಇವ್ರು ಬರ್ತಾರಲ್ಲ ನ್ಯೂಟ್ರಲ್ ಆಗಿ. ನೀವು ಒಳ್ಳೆ ಕತೆ ಜಯ ಅಂದ್ರೆ ಇದೇನು ಎಲೆಕ್ಷನ್? ನ್ಯಾಯ ಕೊಡಿಸ್ಬೇಕು. ದಿಸ್ ಈಸ್ ಫೈಟ್ ಫಾರ್ ಜಸ್ಟಿಸ್, ಫೈಟ್ ಅಗೇನ್ಸ್ಟ್ ಕರಪ್ಷನ್, ಫೈಟ್ ಅಗೇನ್ಸ್ಟ್ ಲ್ಯಾಂಡ್ ಟೆರರಿಸಮ್. ಇದನ್ನೆಲ್ಲ ಅರ್ಥವಾಗಿ ಇದನ್ನ ಫಾರಮ್ ಆಗಿರೋದು. ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ. ಯಾಕಾಗಿಲ್ಲ? ಯಾಕೆ ಸರ್ವೆ ಬಗ್ಗೆ ಯಾಕೆ ಅನುಮಾನ ವ್ಯಕ್ತಪಡ್ತಾ ಇದ್ದೀನಿ? ನಮ್ಮನ್ನ ಯಾರನ್ನೂ ಒಳಗೆ ಬಿಡ್ಲಿಲ್ಲ. ಅಂಥದ್ದೇನಿತ್ತು? 200 ಜನ ಪೊಲೀಸು, ಮಾಧ್ಯಮದವ್ರು, ನನ್ನ ಬಿಡ್ರಿ, ಮಾಧ್ಯಮದವ್ರನ್ನೇ ಒಳಗೆ ಸೇರಿಸಲಿಲ್ಲ. ಅಂಥದ್ದು ಯಾವ್ದು ಇದು ಸರ್ವೆ? ಡೌಟ್ ಇದೆ. ಇವಾಗ ನಾನು ರೀಕೌಂಟಿಂಗ್ ಹೋಗಿದ್ನಲ್ಲ, ಏನು ಕೇಳಿ, ರೀಕೌಂಟಿಂಗ್ ನನಗೆ ಅನುಮಾನ ಇದೆ ಅಂತ ಅಲ್ವಾ? ಮುಗಿಸ್ಕೊಂಬರ್ಲಿಲ್ವಾ? ಅದು ಜಯ ಅಂತೀರಾ ಏನಂತೀರಿ? ಇವತ್ತು ರೀಕೌಂಟಿಂಗ್ ಹೇಳೋರೆ, ಅದೇನೋ ಮಾಡಲಿ, ಸೋತ್ಬಿಟ್ರು. ಅದರಲ್ಲಿ ಸೋತಿದ್ದಲ್ಲ ಸ್ವಾಮಿ, ಇಡೀ ಕಂಟ್ರಿಲಿ ಕೇಸ್ ಸ್ಟಡಿ. ಈಗ ಮಮತಾ ಬ್ಯಾನರ್ಜಿ ಕೇಸ್ ಹಾಕಿರೋದೆ ಅಂತ ಗೊತ್ತಾ? ಮಂಜುನಾಥ್ ಗೌಡ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಆ ಕೇಸ್ ತಗೊಂಡು ಹಾಕಿರೋದು ಅಮ್ಮ ಕೇಸ್. ಇಡೀ ದೇಶದಲ್ಲಿ ರೀಕೌಂಟಿಂಗ್ ಮಿಷಿನ್ ಆಗಿರೋದು ನಮ್ಮದೇ ಫಸ್ಟ್. ಅದಕ್ಕೆ ಎಷ್ಟು ಸಾಹಸ ಪಡೆದು, ಎಷ್ಟು ಕಷ್ಟ ಆಯಿತು, ಎಷ್ಟು ಹರ್ಡಲ್ಸ್ ಇತ್ತು ಅನ್ನೋದು ಮಾಡಿದ್ರೆ ಒಂದು ಪಿಕ್ಚರ್ ತೆಗಿಬೋದು. ನನಗದು ಸೋಲ, ನನಗದೊಂದು ಎಕ್ಸ್ಪೀರಿಯನ್ಸ್, ನನ್ನ ನೆಮ್ಮದಿಗೆ ನಾನು ಮಾಡಿದ್ದು ಅಲ್ವಾ? GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅದಕ್ಕೆ ಜಯನ ಸೋಲ ನೀವು ಕನ್ಫರ್ಮ್ ಮಾಡಿ. ನಾನು ಎಷ್ಟು ಖುಷಿಯಾಗಿದ್ದೆ ಕೌಂಟಿಂಗ್ ದಿನ. ಸಪ್ಪೆ ಹಾಕೊಂಡು ಮತ್ಕೆ ಹಾಕೊಂಡು ಹೋದವ್ರು ಯಾರು? ಆ ದಿನಗಳು ಬರ್ತವೆ. ಇವೆಲ್ಲ ರಾಮಾಯಣ ಮಹಾಭಾರತ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕ ಯಾರ್ದು ಆರ್ಭಟ? ಮಹಾಭಾರತದಲ್ಲಿ ಕೌರವ್ರದ್ದು ಆರ್ಭಟ ಕೊನೆ ಪೇಜ್ ತನಕ, ರಾಮಾಯಣದಲ್ಲಿ ರಾವಣದೇ ಆರ್ಭಟ. ಕೊನೆ ಪೇಜ್ ಏನಾಗ್ತದೆ? ಕೊನೆ ಪೇಜ್ ಕಾಯ್ತಾ ಇದ್ದೀನಿ ನಾನು, ತಲೆ ಕೆಡ್ಸ್ಕೊಬಿಟ್ರಿ. ನಾನು ಹೇಳೋದಿದು ಜಿಲ್ಲಾಡಳಿತಕ್ಕಿಂತ ಮೇಲ್ನವ್ರು ಇವರು. ರೀಜನಲ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಮಾಡಿರೋದು. ಜಿಲ್ಲಾಡಳಿತದ ಮೇಲೆ ಏನಾರು ಹೇಳಿದ್ರೆ ಆಮೇಲೆ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಇವತ್ತು ಇದು ಗಮನಕ್ಕೆ ಬರ್ತಾ ಇದ್ದಂಗೆ DC ಅವರು 2 ನಿಮಿಷಕ್ಕೆ ಬಂದು ನಿಮ್ಮೊಂದು ಪ್ರೆಸ್ ಮೀಟ್ ಮಾಡಿ ಇದನ್ನೆಲ್ಲ ತಗೋಬೇಕಾಗಿತ್ತು. ಅದು ಯಾಕೆ ತಗೋತಾ ಇಲ್ಲ ನನಗೆ ಗೊತ್ತಿಲ್ಲ. ಇನ್ನು ಅವ್ರ ಮೇಲೆ ನಾವು ಮಾತಾಡಂಗಿಲ್ಲ ಅಲ್ವಾ? ನೀವೇ ಅನುಮಾನ ನೀವೇ ವ್ಯಕ್ತಪಡಿಸ್ಬೇಕು, ನಾನು ಮಾಡೋಕ್ಕಾಗಲ್ಲ. ನಾನು ಮಾಹಿತಿ ಕೊಟ್ಟಿದ್ದೀನಿ DC ಅವ್ರಿಗೆ, ADC ಅವ್ರಿಗೆ, AC ಅವ್ರಿಗೆ, ತಹಸೀಲ್ದಾರ್ಗೆ, ವಿಲೇಜ್ ಅಕೌಂಟೆಂಟ್ಗೆ, ರೀಜನಲ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ ಇಲಾಖೆಯಲ್ಲಿ ನಾನು ಕೊಡದೇ ಇರೋ ಅರ್ಜಿ ಇಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಕೇಳ್ರಿ? 51 ಎಕರೆ ಉಳ್ಸಕ್ಕೆ ನಾನು ಓಡಾಡ್ತಾ ಇದ್ದೀನಿ. ಎಜುಕೇಷನ್ ಡಿಪಾರ್ಟ್ಮೆಂಟು ಎಲ್ಲೈತೆ ಕೇಳ್ರಿ? ಇವೆಲ್ಲ ನಾಟಕ. ನಾನು ಹೇಳಿದ ಸ್ಕೂಲ್ ಜಮೀನು ಐತೆ ಅಂತ ಹೇಳಿದ್ರು ಅವರು. ಈಗ ಒತ್ತುವರಿ ತೆರವುಗೊಳಿಸಿ ಅಂತ ಸುಳ್ಳು ಹೇಳ್ತಾರೆ. ನನ್ನ ಮೇಲೆ FIR ಯಾಕೆ ಹಾಕ್ಸಿದ್ರು ಮತ್ತೆ ಹೇಳ್ರಿ? ಒತ್ತುವರಿ ನಾಳೆ ಮಾಡ್ರಿ. ಮತ್ತೆ ಒತ್ತುವರಿ ಮಾಡ್ಬೇಕಾದ್ರೆ ಅಡ್ಡ ಹಾಕಿದ್ರು, ಇಲ್ಲ ನಮಗೆ ನೋಟಿಸ್ ಕೊಡಬೇಕು ಅಂದರು. ಯಾರ ಇದ್ರ ನಿಮಗೂ ಗೊತ್ತಿರ್ಬೇಕಲ್ಲ. ನೋಟಿಸ್ ಕೊಟ್ಟು ಒತ್ತುವರಿನ ನಿಲ್ಲಿಸ್ಬೇಕು ಅಂದರು. ಇವ್ರು ಯಾರನ್ನೂ ಅದು ಒಳಕ್ಕೆ ಹೋಗ್ತಿದ್ದಂಗೆ ಮಾಡ್ರಿ. ಕೆರೆ ಇದೆ ರೀ ಒಳಗಡೆ. ಕೆರೆ ಇವತ್ತು ಕೆಮ್ಮಸಂದ್ರ, ಗುಟ್ಟಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ನೇಚರ್ ಕಾಲ್ಗೆ ಗಂಡಸರೆಲ್ಲ ಇವತ್ತು ಕೆರೆಗೆ ಹೋಗ್ತಾರೆ. ಅವ್ರಿಗೊಂದು ಅಭ್ಯಾಸ, ಬೆಳಗ್ಗೆ ಎದ್ದು ಬೇವಿನಕಾಯಿ ಮುರ್ಕೊಂಡು ಬೇವಿನ ಮುಚ್ಕೊಂಡು ಅವ್ರಿಗೆ ಕೆರೆಗೆ ಹೋಗ್ಬೇಕು. ಅದಕ್ಕೆ ಹೋದ್ರೆ ಟ್ರೆಸ್ ಪಾಸ್, ಕೆರೆಗೆ ತೊಳ್ಕೊಳಕ್ ಹೋದ್ರೆ ಟ್ರೆಸ್ ಪಾಸ್. ಉಡಿ ವಿಜಯ್ ಕುಮಾರ್ ಅವರೇ, ಇನ್ನ FIR ಮಾಡಿಸಿದವ್ರು ಹೆಸರು ಹೇಳಂಗಿಲ್ಲ. ಎಲ್ಲ A ಟೀಮ್ B ಟೀಮ್ ಸೇರಿ FIR ಮಾಡಿಸೋದು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು, ಇವ್ರ ಮೇಲೆ ಒಂದು ಸುಳ್ಳು FIR. ಜನಗಳ ಗತಿ ಎಷ್ಟು FIRಗಳು ಸುಳ್ಳು FIRಗಳು ಆಗ್ತವೆ. FIR ಮಾಡಿಸೋದು, ಅದಕ್ಕೆ ಹೋಗಿ ನಿಮ್ಮ ಕೈ ಕಾಲು ಹಿಡ್ಕೊಂಡ್ರೆ FIRನ ತೆಗ್ಸೋದು.
100%. ನಾಳೆನೇ ಎಲೆಕ್ಷನ್ ಸಪ್ರೇಟ್ ನೀವು ಮಾಡ್ಕೊಳ್ರಿ, ನಾಳೆನೇ ಎಮ್ ಎಲ್ ಎ ಆಗ್ಬಿಡ್ರಿ, ನಮ್ದು ಅಭ್ಯಂತರನಿಲ್ಲ. 2 ವರ್ಷ ಕಾಯೋದು ಬೇಡ, ನಾಳೆನೇ ಟಿಕೆಟ್ ಘೋಷಣೆ, ನಾಳೆನೇ ಎಮ್ ಎಲ್ ಎ. ನನಗೆ ಇದನ್ನು ಉಳಿಸಲ್ಲ. ನನಗೆ ಎಮ್ ಎಲ್ ಎ ಆಗೋದು 2 ವರ್ಷಕ್ಕೆ ಅಂತ ನನಗೆ ಗೊತ್ತಿದೆ. ಇವತ್ತು ಅದನ್ನು ಹೇಳಿದ್ರೆ ನಾನು ಕಾಮಿಡಿಯನ್ ಆಗ್ಬಿಡ್ತೀನಿ. ಇವತ್ತೇ ಸೀಟ್ ಹೇಳ್ಕೊಂಡು ಇವತ್ತು ನಾನು ಎಮ್ ಎಲ್ ಎ ಅಂತ ಘೋಷಣೆ ಮಾಡ್ಕೊಂಡ್ರೆ ನನ್ನ ಕಾಮಿಡಿ ಪೀಸ್ ಅಂತಾರೆ. ಅದಕ್ಕೆ ನಾನು ಹೋಗಲ್ಲ. ಅದಕ್ಕೆ ನಂದು ಇಷ್ಟೇ, ರಾಂಪುರ ಆಗ್ಬೋದು, ತೊರ್ನಳ್ಳಿ ಆಗ್ಬೋದು, ಅಗಲಕೋಟೆ ಆಗ್ಬೋದು, ಇದಕ್ಕೆಲ್ಲ ಉಳಿಸ್ಬೇಕು. ಇನ್ನು 180 ಎಕರೆ ಇದೆ ಮಾಲೂರು ಫೈಲ್ಸಲ್ಲಿ ನನಗೆ ಬಂದಿರೋ ಮಾಹಿತಿ. ಅದನ್ನೆಲ್ಲ ಎಳೆಯಾಗಿ ಈಚೆ ತರ್ತೀನಿ. ನನಗೆ ಓಟೆಲ್ಲ ಮುಖ್ಯ. ಕೆಲವು ಊರುಗಳಲ್ಲಿ ಎತ್ತಿದ್ರೆ ಓಟ್ ನನಗೆ ಕಡಿಮೆ ಆಗ್ತದೆ ಅಂದರೂ ಪರವಾಗಿಲ್ಲ, ಆ ಜಮೀನು ಉಳಿಬೇಕು. ನನಗೆ ಓಟ್ ಕಡಿಮೆ ಆದರೂ ಪರವಾಗಿಲ್ಲ, ಬಡವ್ರಿಗೆ ಆ ಜಮೀನು ಸೇರಬೇಕು. ಸೈಟ್ ಇಲ್ದವ್ರಿಗೆ ಸೈಟ್ ಕೊಡಿಸ್ಬೇಕು, ಜಾಗ ಇಲ್ದವ್ರಿಗೆ ಜಾಗ ಕೊಡಿಸ್ಬೇಕು, ಮನೆ ಇಲ್ದವ್ರಿಗೆ ಅಲ್ಲಿ ಮನೆ ಕಟ್ಕೊಳ್ಳೋ ಜಾಗ ಕೊಡಿಸ್ಬೇಕು. ಇದೇ ನನ್ನ ಉದ್ದೇಶ.